ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಸ್ಪರ್ಧಾ ಪ್ಲಾನರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಬನ್ನಿ ಫ್ರೆಂಡ್ಸ್, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂ ಅಪ್ಡೇಟ್ಸನ್ನು ಬರ್ತಾ ಇದೆ. ಸೊ ಆ ಕುರಿತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನೂ ನಮ್ಮ ಸ್ಪರ್ಧಾ ಪ್ಲಾನರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಸೊ ಏನದು ಮಾಹಿತಿ ಅನ್ನೋದನ್ನು ನೋಡೋದಾದರೆ, ಈ ದಿನ ಕಲಬುರಗಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರು ಆದಂತಹ ಮಧು ಬಂಗಾರಪ್ಪ ಸರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದೇನೆಂದರೆ 10,000 ಶಿಕ್ಷಕರ ನೇಮಕಾತಿಗೆ ಕ್ರಮವನ್ನು ಕೈಗೊಳ್ಳಲಾಗುವುದು ಎನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಮುಂದೆ ನೋಡ್ತಾ ಹೋದರೆ, ಅಕ್ಷರ ಆವಿಷ್ಕಾರ ಅಭಿಯಾನದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದಂತಹ ಮಧು ಬಂಗಾರಪ್ಪ ಅವರವರು ಪಾಲ್ಗೊಂಡಿದ್ದರು. ಅವರು ಏನು ಮಾಹಿತಿಯನ್ನು ಕೊಟ್ಟರು ಅನ್ನೋದನ್ನು ನೋಡೋದಾದರೆ, ರಾಜ್ಯದಲ್ಲಿ ಈಗಾಗಲೇ 14,000 ಶಿಕ್ಷಕರ ನೇಮಕಾತಿಯಾಗಿದ್ದು, ಶೀಘ್ರವೇ ಮತ್ತೆ 10,000 ಶಿಕ್ಷಕರ ನೇಮಕಾತಿಗೆ ಅನುಮೋದನೆ ನೀಡುವಂತೆ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಗುವುದು. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಆದರೆ ಇದು ಒಂದು ಚಿಗುರು ಅಂತಲೇ ಅಂದ್ಕೊಳ್ಬೋದು. ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಅಭ್ಯಾಸ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿದ್ರಿ, ದಯವಿಟ್ಟು ತಯಾರಿಯನ್ನು ಮಾಡಿಕೊಳ್ರಿ. ಒನ್ ಇಯರ್ ಒಳಗಡೆನೂ ನೋಟಿಫಿಕೇಷನ್ ಆದರೆ ಅಚ್ಚರಿ ಏನಿಲ್ಲ. ಸೊ ಹಾಗಾಗಿ ಏನಂತಂದರೆ, ಅನುಮೋದನೆ ದೊರೆತ ತಕ್ಷಣ ನೇಮಕ ಪ್ರಕ್ರಿಯೆಗೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಯಾರೆಲ್ಲ ಶಿಕ್ಷಕರ ನೇಮಕಾತಿಗೆ ಅಭ್ಯಾಸವನ್ನು ಮಾಡ್ತಿದ್ರಿ, ತಮ್ಮ ಅಭ್ಯಾಸವನ್ನು ಹಾಗೆ ಮುಂದುವರಿಸ್ರಿ. ಮತ್ತು ಈಗಾಗಲೇ ಜೂನ್ನಲ್ಲಿ TET ಅಂತ ಮಾಹಿತಿ ಬಂದಿದೆ. ಹಾಗಾಗಿ ಜೂನ್ನಲ್ಲಿ ಯಾರೆಲ್ಲ ಇನ್ನೂ TET ಆಗಿಲ್ಲ, ದಯವಿಟ್ಟು ಜೂನ್ನಲ್ಲಿ TETಯನ್ನು ಪಾಸ್ ಮಾಡಿಕೊಳ್ಳ್ರಿ. ಇನ್ನು 10,000 ಶಿಕ್ಷಕರ ನೇಮಕಾತಿಗೆ ನೀವು ಕೂಡ ಎಲಿಜಿಬಲ್ ಆಗಬಹುದು ಅನ್ನೋ ಮಾಹಿತಿಯನ್ನು ತಿಳಿಸ್ತಾ, ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಅದ್ರ ಜೊತೆಯಲ್ಲಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಧನ್ಯವಾದಗಳು ಫ್ರೆಂಡ್ಸ್.